ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ? ಇವತ್ತು ನಾನು ಮಾಡ್ತಾಯಿರೋ ಅಡುಗೆ ಬಂದುಬಿಟ್ಟು ಟೊಮೆಟೊ ಬಾತ್ ವಿತ್ ಹಸಿ ಬೀನ್ಸ್ ಕಾಳು. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಈರುಳ್ಳಿ, ಟೊಮೆಟೊ, ಗ್ರೀನ್ ಚಿಲ್ಲೀಸ್, ಅದು ಫ್ಲೇವರ್ಗೋಸ್ಕರ ಒಂದು 2-3 ಸಾಕು, ಖಾರ ಮೇಯ್ನ್ ಖಾರಗೋಸ್ಕರ ಅಲ್ಲ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ ಲವಂಗ ಏಲಕ್ಕಿ, ಗರಂ ಮಸಾಲ, ಖಾರ ಪುಡಿ ಆ್ಯಂಡ್ ಧನಿಯಾ ಪುಡಿ ಮಿಕ್ಸ್ ಆಗಿರೋವಂಥದ್ದು, ಕೊತ್ತಂಬರಿ ಸೊಪ್ಪು, ಪುದೀನ ಆ್ಯಂಡ್ ಹಸಿ ಬೀನ್ಸು, ಉಪ್ಪು, ಎಣ್ಣೆ, ಪಲಾವ್ ಎಲೆ. ಸೊ ಇಷ್ಟನ್ನು ನಾವು ರೆಡಿ ಮಾಡಿ ಇಟ್ಕೊಬೇಕು. ಎಲ್ಲನೂ ಕಟ್ ಮಾಡಿ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಬೇಕು. ಒಂದು ಪಾತ್ರೆಗೆ ಮೇಯ್ನಾಗಿ ಇದನ್ನು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು, ಬಟ್ ನನ್ನ ಕ್ವಾಂಟಿಟಿ ಜಾಸ್ತಿ ಆಗಿರೋದ್ರಿಂದ ಓಪನ್ ಪಾತ್ರೆಯಲ್ಲಿ ಮಾಡ್ತೀನಿ. ಫಸ್ಟು ಎಣ್ಣೆ ಹಾಕಿಬಿಟ್ಟು ಅದಕ್ಕಾದಮೇಲೆ ಚಕ್ಕೆ ಲವಂಗ ಏಲಕ್ಕಿ ಹಾಕಬೇಕು. ಅದಾದಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಹುರ್ಕೊಬೇಕು. ಸೊ ಯೂಶ್ವಲಿ ನಾವೆಲ್ಲನೂ ಸಪ್ರೇಟ್ ಹುರ್ಕೊಂಡು ಆಮೇಲೆ ಗ್ರೈಂಡ್ ಮಾಡಿ ಕೂಡ ಹಾಕ್ಬೋದು, ಬಟ್ ಇದು ಡೈರೆಕ್ಟಾಗಿ ಹಾಕಿದ್ರೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಈರುಳ್ಳಿ ಸ್ವಲ್ಪ ಬಾಡಿದ್ಮೇಲೆ ಮೆಣಸಿನ್ಕಾಯಿ, ಪಲಾವ್ ಎಲೆ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ ಪುಡಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲೇ ಹುರ್ಕೊಬೇಕು. ಅದಾದಮೇಲೆ ಸ್ವಲ್ಪ ಬಾಡ್ಮೇಲೆ ಅರಿಶಿನ ಪುಡಿ ಹಾಕ್ಕೊಂಡು ಅದಕ್ಕೆ ಹಸಿ ಕಾಳನ್ನ ಫಸ್ಟ್ ಹಾಕೋತೀವಿ. ಸೊ ಹಸಿ ಕಾಳು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡು ಆದಮೇಲೆ ಟೊಮೆಟೊ ಹಾಕಬೇಕು. ಬಿಕಾಸ್ ಟೊಮೆಟೊದಲ್ಲಿ ಯೂಶ್ವಲಿ ನೀರು ಬಿಡೋದ್ರಿಂದ ಫಸ್ಟು ಹಸಿ ಕಾಳು ಹಾಕಿ ಅದನ್ನು ಸ್ವಲ್ಪ ಎಣ್ಣೆಲಿ ಆದಮೇಲೆ ಟೊಮೆಟೊ ಹಾಕೋಬೇಕು. ಟೊಮೆಟೊ ಹಾಕಿದ್ಮೇಲೆ ಉಪ್ಪು ಹಾಕಿ ಮತ್ತೆ ಸ್ವಲ್ಪ ತಿರುಗಿಸಿ ಲಿಡ್ ಮುಚ್ಚಿ ಒಂದು 5-10 ನಿಮಿಷ ಎಣ್ಣೆಯಲ್ಲೇ ಬೇಯೋ ಥರ ಬಿಡಬೇಕು. ಸೊ ಅದು ಬೆಂದಿದೆಯಾ, ಒಂದು ಸ್ವಲ್ಪ ಫುಲ್ ಕಂಪ್ಲೀಟಿ ಬೇಯಬಾರ್ದು, ಯಾಕೆಂದರೆ ನಾವು ನೀರು ಹಾಕಿದ್ಮೇಲೆ ಮತ್ತೆ ಬೇಯುತ್ತೆ. ಸೊ ಒಂದು ಕಂಪ್ಲೀಟಾಗಿ ಅರ್ಧಂಬರ್ಧ ಒಂದು ಸ್ವಲ್ಪ ಬೆಂದಿದೆ ಅಂದಮೇಲೆ ಅದಕ್ಕೆ ನಾವು ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಮಿಕ್ಸ್ ಆಗಿರೋಂಥದ್ದನ್ನು ಹಾಕಿ ನೀರು ಹಾಕಿ, ಆಮೇಲೆ ಎಷ್ಟು ನೀರು ಹಾಕಬೇಕು ಅಂದರೆ ನಾವು ಎಷ್ಟು ಲೋಟ ಅಕ್ಕಿ ಹಾಕೋತೀವಿ, ಅಂದರೆ ಏನು ಮೆಷರ್ಮೆಂಟಲ್ಲಿ ಅಕ್ಕಿ ಹಾಕ್ತೀವಿ ಅದರದ್ದು ಡಬಲ್ ನೀರು ಹಾಕಬೇಕಾಗತ್ತೆ. ಬಟ್ ಯೂಶ್ವಲಿ ಇಲ್ಲಿ ಟೊಮೊಟೊ ಬಾತ್ ಮಾಡ್ತಿರೋದ್ರಿಂದ ಟೊಮೊಟೊದಲ್ಲಿ ಕೂಡ ನೀರು ಬಿಡೋದ್ರಿಂದ ನಾವು ಸ್ವಲ್ಪ ನೀರು ಕಡಿಮೆ ಮಾಡ್ಕೋಬೇಕು. ಇಲ್ಲಾಂದರೆ ಅಕ್ಕಿ ಮತ್ತು ಟೊಮೊಟೊದಲ್ಲಿ ನೀರು ಜಾಸ್ತಿಯಾಗಿ ಸ್ವಲ್ಪ ಅನ್ನ ಮೆತ್ತಾಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ನೋಡಿಕೊಂಡು ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೊಂಡು ಆಮೇಲೆ ಅದ್ರ ಮೇಲೆ ಲಾಸ್ಟಿಗೆ ಗರಂ ಮಸಾಲ ಹಾಕಿ ಲಿಡ್ ಕ್ಲೋಸ್ ಮಾಡಬೇಕು. ಸೊ ನೀರು ಸ್ವಲ್ಪ ಕಡಿಮೆ ಆಗ್ತಿದೆ, ಇವಾಗ ನೋಡ್ತಾ ಇದ್ದೀರಲ್ಲ ಈ ಥರ ನೀರು ಕಡಿಮೆ ಆಗ್ತಿದೆ ಅಂದಮೇಲೆ ಸ್ಟವ್ನ ಗ್ಯಾಸ್ ಉರಿನ ಸ್ವಲ್ಪ ಕಡಿಮೆ ಕಂಪ್ಲೀಟ್ ಲೋ ಮಾಡಿಬಿಟ್ಟು ಕಂಪ್ಲೀಟಾಗಿ ಮೇಲೆ ಲಿಡ್ನ ಮುಚ್ಚಬೇಕಾಗತ್ತೆ. ಬಿಸಿ ಬಿಸಿ ಟೊಮೊಟೊ ಬಾತ್ ಅಲಾಂಗ್ ವಿತ್ ಬೀನ್ಸ್ ಕಾಳು ರೆಡಿ, ಜೊತೆಗೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಫೀಡ್ಬ್ಯಾಕ್ ಹೇಳಿ. ಥ್ಯಾಂಕ್ ಯು.